ಇದು ಬಿಬಿಎಂಪಿ ಬೊಮ್ಮನಹಳ್ಳಿ ವಲಯದ ಕರ್ಮಕಾಂಡ. ಅಂಜನಾಪುರ ಉಪವಿಭಾಗದಲ್ಲಿ ಭ್ರಷ್ಟಾಚಾರ ಬ್ರಹ್ಮಾಂಡ. ಕೆಲ ಅಧಿಕಾರಿಗಳು ಗ್ಯಾಂಗ್ ಕಟ್ಕೊಂಡು ಲೂಟಿ ಮಾಡಕ್ಕೆ ಬಿಟ್ಬಿಟ್ಟಾರೆ. ಕೋಟಿ ಕೋಟಿ ಹಣದ ಭ್ರಷ್ಟಾಚಾರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಬೆಳತ್ತಾಗಿ ಉಂಡೆದ್ದ ಎಇ ನರೇಂದ್ರ ಕುಮಾರ್ ಆಗಿದ್ದಾನೆ ನಾಪತ್ತೆ. ನರೇಂದ್ರ ಕುಮಾರ್ ಚೇಂಬರ್ ಇದು ಯಾರಿಲ್ಲ, ಕೇಳೋರಿಲ್ಲ. ಫೋನ್ಗೂ ಸಿಗಲ್ಲ, ಆಫೀಸ್ಗೂ ಬರಲ್ಲ. ಎಲ್ಲೋಗ್ಯಾರ ಅಂತ ಯಾರಿಗೂ ಗೊತ್ತಿಲ್ಲ. ಶ್ರಮ ಕಟ್ಟಡಗಳೇ ಈತನ ಟಾರ್ಗೆಟ್. ಹೋಟೆಲ್ಗಳಲ್ಲೇ ನಡೆಯುತ್ತೆ ಫುಲ್ ಡೀಲಿಂಗ್. ಭ್ರಷ್ಟ ನರೇಂದ್ರ ಕುಮಾರ್ ಸೃಷ್ಟಿಸಿರೋ ಅವಾಂತರ ಎಂಥದ್ದು ಗೊತ್ತಾ? ಇವರ ಯೋಗ್ಯತೆಗೆ ಬೆಂಕಿ ಹಾಕ. ಆಫೀಸ್ಗೆ ಚಕ್ಕರ್, ಊಟಕ್ಕೆ ಹಾಜರ್. ಇವನೇ ನಮ್ಮ ನರೇಂದ್ರ ಕುಮಾರ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿಯ ಅವಸ್ಥೆ ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ಚುನಾವಣೆ ಆಗಿ 4-5 ವರ್ಷ ಕಳೆದೋಗ್ಬಿಡ್ತು. ಅಲ್ಲಿ ಯಾವುದೇ ಒಂದು ಆಡಳಿತ ನಡೆಸೋದಕ್ಕೆ ಒಂದು ಆ ಬಾಡಿನೇ ಇಲ್ಲ ಅಲ್ಲಿ. ಆ ರೀತಿಯ ಪರಿಸ್ಥಿತಿ ಇವತ್ತು ಏನಾಗಿದೆ. ಮೇಲಿನ ಮೇಲೆ ಬೇರೆ ಬೇರೆ ಒಂದು ಸಬೂಬನ್ನು ಹೇಳ್ಕೊಂಡು ಇವತ್ತು ಬಿಬಿಎಂಪಿ ಚುನಾವಣೆ ಮುಂದಕ್ಕೆ ಹೋಗ್ತಾನೆ ಬಂತು. ಇನ್ನೂ ಯಾವಾಗ ಆಗ್ತದೆ ಅಂತಕ್ಕಂಥದ್ದು ಇದೆಯಲ್ಲ. ಯಾಕಂದರೆ ಈಗಾಗಲೇ ಇನ್ನೊಂದು ವರದಿ ಬೇರೆ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ರಚಿಸಿದಂಥ ಸಮಿತಿಯವರು. ಆದರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲೇ ಇಲ್ಲ ಅನ್ನುವ ರೀತಿಯ ಪರಿಸ್ಥಿತಿ ಇವತ್ತು ಬಂದು ಹೋಗಿದೆ. ಈಗಾಗಲೇ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡೋಣ ಅಂಥೇಳಿ ದೊಡ್ಡ ಸಭೆಗಳನ್ನೆಲ್ಲ ಮಾಡಿ, ಎಲ್ಲ ಅಧಿಕಾರಿಗಳ ಸಭೆ, ತಜ್ಞರ ಸಭೆ ಎಲ್ಲ ಕೂಡ ಮಾಡಿದ್ರು. ಆದರೆ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ ಅಂತಂದರೆ ನೋಡಿ, ನಾವು ಒಂದು ಉದಾಹರಣೆಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ದೊಡ್ಡ ಮಹತ್ ಸಾಗರ ಇದು. ಇಲ್ಲಿ ಭ್ರಷ್ಟಾಚಾರದಲ್ಲಿ ತೇಲಿ ಮುಳುಗಿ ಏನೇನು ಮಾಡಬೇಕು ಎಲ್ಲ ಆಗೋಗಿದೆ. ಈಗಾಗಲೇ AG ರಿಪೋರ್ಟ್ ಬಂದಿದೆ. 500 ಕೋಟಿ ರೂಪಾಯಿ ಹಗರಣ ಇಲ್ಲಾಗಿದೆ ಅನ್ನುವಂಥದ್ದು ಒಂದು ಈಗಾಗಲೇ AG ರಿಪೋರ್ಟ್ ಕೂಡ ಬಂದಿರುವಂಥದ್ದು. ನಾವು ಇದೀಗ ಬಿಬಿಎಂಪಿಯ ಈ ಒಂದು ಅಂಜನಾಪುರ ಉಪವಿಭಾಗದ ಕಚೇರಿಯಲ್ಲಿ ಇಲ್ಲಿದ್ದೇವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಚೇರಿ, ಅಂಜನಾಪುರ ಉಪವಿಭಾಗ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಇದು. ಆದರೆ ಇಲ್ಲಿ ಎಡಬಲಿ ರಿಲೀವ್ ಆಗಿಲ್ಲ, ಈ ಕಡೆ ರಜೆನೂ ಹಾಕಿಲ್ಲ, ನಾಮಕಾವಸ್ಥೆ ಇಲ್ಲಿ ಎಡಬಲಿ ಇರುವಂಥದ್ದು. ಇಡೀ ಈ ಭಾಗದಲ್ಲಿ ಪ್ರತಿನಿತ್ಯ ನೂರಾರು ಕಂಪ್ಲೇಂಟ್ಗಳು ಬರ್ತವೆ, ದೂರುಗಳು ಬರ್ತವೆ. ಅದನ್ನು ಕೇಳೋರಿಲ್ಲ, ಹೇಳೋರಿಲ್ಲ, ಯಾರೂ ಕೂಡ ಇಲ್ಲ. ಇಲ್ಲಿ ಒಂದೊಂದು ರಸ್ತೆಯಲ್ಲಿ 10 ಬಿಲ್ಡಿಂಗ್ಗಳು ಆ ನಕ್ಷೆಯನ್ನು ಉಲ್ಲಂಘಿಸಿರ್ತಕ್ಕಂಥದ್ದು, ಮನಸ್ಸಿಗೆ ಬಂದಂಗೆ ಫ್ಲೋರ್ಗಳು ಕಟ್ಕೊಳ್ತಕ್ಕಂಥದ್ದು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕಣ್ಣಿಂದ ನೋಡೋದಕ್ಕೆ 4ರಿಂದ 5 ತಿಂಗಳು ಬೇಕಾಗ್ತದೆ. ನೋಡೋಣ, ಒಳಗಡೆ ಬನ್ನಿ, ನಾನು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳ್ತೀನಿ. ಅಲ್ಲಿ ಅಧಿಕಾರಿಗಳನ್ನು ಕೇಳಿದ್ರೆ ನಮ್ಮ ಸ್ಟಾಫೇ ಇಲ್ಲ, ಇಲ್ಲಿ ಗ್ಯಾಂಗ್ಮನ್ಗಳೇ ಇಲ್ಲ, ಇಲ್ಲಿ ಎಲ್ಲಿಂದ ನಾವು ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾರೆ. DCM ಹೇಳ್ತಾರೆ ನಾವು ಇದನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತೇಳಿ. ಎಡಬಲಿ ನರೇಂದ್ರ ಕುಮಾರ್ ಅವ್ರ ಚೇಂಬರ್ ಇದು ನಾನಾತ್ವಾಗಿ ಹಂಗೆ ಬಿತ್ಕೊಂಡಿದೆ. ನಾವು ನೋಡಿ, ಯಾರಿಲ್ಲ, ಕೇಳೋರಿಲ್ಲ. ದೊಡ್ಡ ಸಂಘಟನೆಗಳವರು ಯಾವ ರೀತಿ ಹೋರಾಟಗಳನ್ನು ಮಾಡಿದ್ರು ಅಂತಂದರೆ ನೋಡಿ, ಈಗ 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವ್ರ ಭ್ರಷ್ಟಾಚಾರ, ಇವರ ಆಟಾಟೋಪ ಯಾವ ಮಟ್ಟಿಗೆ ಹೆಚ್ಚಾಗಿದೆ ಅಂತಂದರೆ ಹೇಳೋರಿಲ್ಲ, ಕೇಳೋರಿಲ್ಲ. ಜಾಯಿಂಟ್ ಕಮಿಷನರಿಗೆ ಫೋನ್ ಮಾಡಿ ಕೇಳಿದ್ರೆ ನನ್ನ ಗಮನಕ್ಕೆ ಇಲ್ಲ ಅಂತ ಹೇಳ್ತಾರೆ. ಅವ್ರು ರಜೆನೂ ಹಾಕಿಲ್ಲ, ರಜೆ ಅರ್ಜಿ ಕೊಟ್ಟಿಲ್ಲ. ಏನಿದು ಕತೆ? ಇವತ್ತು 9ನೇ ತಾರೀಕು, ಜುಲೈ 9ನೇ ತಾರೀಕು ನಾವು ಅವರ ಚೇಂಬರ್ ಹತ್ರ ಬಂದಿದ್ದೀವಿ. ಇವತ್ತು ನೋಡಿ ಪರಿಸ್ಥಿತಿ, ಹೇಳೋರಿಲ್ಲ, ಕೇಳೋರಿಲ್ಲ ರೀ. ಏನು ಕಮಿಷನರ್ ಏನು ಮಾಡ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ, ಯಾರು ಹೆಂಗಿದು ಬ್ರ್ಯಾಂಡ್ ಬೆಂಗಳೂರು ಹೆಂಗೆ ಮಾಡ್ತಾರೆ ಇವರು? ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಅಪ್ಪನಲ್ಲಿ ಒಂದಲ್ಲ ಎರಡಲ್ಲ ಇರೋಂಥದ್ದು ಆರೋಪಗಳು, ಒಂದಲ್ಲ ಎರಡಲ್ಲ. ನೋಡಿ, ಇವರು ಇಷ್ಟು ದೊಡ್ಡ ಇವ್ರು ಯಾರೋ ಪ್ರಜಾ ವಿಮೋಚನೆ ಅನ್ನುವಂಥ ಒಂದು ಸಂಘಟನೆಯವರು, ಪ್ರಜಾಸೇನೆ ಅನ್ನುವಂಥವ್ರು ಹೋರಾಟ ಮಾಡ್ತಾರೆ. ಅವ್ರು ಇಷ್ಟು ಇವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಒಂದಲ್ಲ ಎರಡಲ್ಲ ಸರ್. ನೋಡಿ, ಅವ್ರು ಹೇಳ್ತಾರೆ ಅದರಲ್ಲಿ
ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಕೆಲಸ ಭ್ರಷ್ಟಾಚಾರಿಗಳ ಕೆಲಸ, ಲೂಟಿಕೋರರ ಕೆಲಸ, ಲಂಚವಾಕರ ಕೆಲಸ ಎನ್ನುವಂತಾಗ್ಬಿಟ್ಟಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ BBMP ಬೊಮ್ಮನಹಳ್ಳಿ ವಲಯದ ಭ್ರಷ್ಟಾಚಾರದ ಮಹಾಕುಂಪೆಯಾಗಿದೆ ಅಂತ ಹೇಳ್ತಾರೆ. BBMP ಅಂದರೆ ಭ್ರಷ್ಟಾಚಾರಿಗಳ ಪಾಲಿಕೆ ಅನ್ನುವಂತಾಗಿದೆ ಅಂತ ಹೇಳ್ತಾರೆ ಇವರು. ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಇಲ್ಲಿ ಸಾರ್ವಜನಿಕರು ಇಲ್ಲಿಂದ ಬಂದು ಹೇಳೋಣ ಅವರು ದೂರದವ ನನ್ನ ಕಷ್ಟ ಕಾರ್ಪಣ್ಯ. ಡೆಂಗ್ಯೂ ಬಂದು ಜನ ಸಾಯ್ತಾ ಇದ್ದಾರೆ ಬೆಂಗಳೂರಲ್ಲಿ, ಡೆಂಗ್ಯೂ ಬಂದು ಜನ ಸಾಯ್ತಾ ಇದ್ದಾರೆ. ನಾವು ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಕಮಿಷನರು. ಏನು ಸಮರ? ಇಲ್ಲಿ ನೋಡ್ರಿ, ಇಲ್ಲಿ ಸಿಬ್ಬಂದಿನೇ ಇಲ್ಲ, ಸಮರ ಇಲ್ಲಿಂದ ಮಾಡೋಣ ನಾವು. ಯಾವ ರೂಮ್ ನೋಡಿದ್ರು ಖಾಲಿ ಅಪ್ಪ. ಇಲ್ಲಿ ಅಂಜನಾಪುರ ಏನ್ ಕತ್ತೇನ್ರಿ ಇದು? ನಿಜವಾಗಿಯೂ ಭಾರಿ ಆಶ್ಚರ್ಯ ಅನಿಸ್ತದೆ. ನೋಡಿ ಇಲ್ಲೆಲ್ಲ ಇದೆಲ್ಲ ಹಾಕಿದ್ದಾರೆ, ಇದನ್ನೆಲ್ಲ ನೋಟಿಸ್ ಇದೆಲ್ಲ ಎಲ್ಲಿ ಧೂಳು ತಿಂದು ಯಾವಾಗ ಯಾವ ರಾಯನ ಕಾಲದ್ದು ಇವ್ರು ಬಂದೇ ಇಲ್ಲ. ಏನು ಹೇಳೋದು ಇದು? ಯಾರನ್ನು ಪ್ರಶ್ನೆ ಮಾಡೋದು? ಇದು ನಿಜವಾಗೂ ಭಾಳ ಮನಸ್ಸಿಗೆ ನೋವಾಗುವಂಥ ವಿಚಾರಪ್ಪ. ಈ ರೀತಿ ಸರ್ಕಾರದ ಯೋಜನೆಗಳನ್ನ ಇದನ್ನು ಜನರಿಗೆ ತಲುಪಿಸ್ಬೇಕಾದಂಥವು ಈ ರೀತಿ ಇಲ್ಲಿ ಕೂತ್ಕೊಂಡ್ರೆ ಹೆಂಗೆ ನೋಡಿ. ಶಾಸಕರ ಕಚೇರಿನೂ ಇಲ್ಲೇ ಇದೆ, ಇಲ್ಲಿ ಶಾಸಕರ ಕಚೇರಿ ಕೂಡ ಇಲ್ಲೇ ಇದೆ. ಈ ಭಾಗದಲ್ಲಿ ಜನರ ಸಾರ್ವಜನಿಕರ ದುರ್ದುಮಾನ ಕೇಳೋದಕ್ಕೆ ಶಾಸಕರು ಇಲ್ಲೇ ಬಂದು ಕೂತ್ಕೊಂಡು ಕೇಳ್ತಾರೆ. ಆದರೆ ಇಲ್ಲೇ ಈ ರೀತಿ ಪರಿಸ್ಥಿತಿ ಆಗ್ಬಿಟ್ರೆ ಯಾರನ್ನು ಕೇಳೋದು? ಇಲ್ಲಿಂದ ಇದು ಮಾಡೋದು ಬ್ರ್ಯಾಂಡ್ ಬೆಂಗಳೂರು ಹೆಂಗೆ ಮಾಡ್ತಾರೆ? DK ಶಿವಕುಮಾರ್ ಸಾಹೇಬ್ರಿಗೆ ಕೇಳಬೇಕಾಗ್ತದೆ. ನಾವು ಹೆಂಗಿಂದ ಮಾಡ್ತೇವೆ ಬ್ರ್ಯಾಂಡ್ ಬೆಂಗಳೂರು ಹಿಂಗಾಗ್ಬಿಟ್ರೆ? ಅಲ್ಲಿ ಅವ್ರಿಗೆ ಕೇಳಿದ್ರೆ ನಮಗೆ ಒಂದು ವಾರ್ಡಿಗೆ 4 ಜನ ಗ್ಯಾಂಗ್ ಮನ್ಗಳು ಬೇಕು ಅಂತಾರೆ. ಈ ಅಕ್ರಮವಾಗಿರ್ತಕ್ಕಂಥ ಕಟ್ಟಡಗಳನ್ನು ಕಟ್ತಾರಲ್ಲ, ಆ ಕಟ್ಟಡಗಳು ಕಾಮಗಾರಿ ನಿಲ್ಲಿಸಲಿ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ನಿಲ್ಲಿಸೋದಕ್ಕೆ ಅಂತೇಳಿ ಇವರು ಗ್ಯಾಂಗ್ ಮನ್ಗಳನ್ನು ಕಳಿಸಿ ಅದನ್ನು ನಿಲ್ಲಿಸ್ಬೇಕಾಗ್ತದೆ. ಆದರೆ ಅಲ್ಲಿ ಒಂದು ವಾರ್ಡಿಗೆ 4 ಜನ ಗ್ಯಾಂಗ್ ಮನ್ಗಳು ಬೇಕಂತೆ. ಒಂದು ಗ್ಯಾಂಗ್ ಮನು ಇಲ್ಲ, ಇಲ್ಲಿ ಒಂದು ಗ್ಯಾಂಗ್ ಮನು ಇಲ್ಲ. ಎಲ್ಲ ಅಧಿಕಾರಿಗಳು ಗ್ಯಾಂಗ್ ಕಟ್ಕೊಂಡು ಡ್ಯೂಟಿ ಮಾಡೋಕ್ಕೆ ಬಿದ್ದುಬಿಟ್ಟಾರೆ. ಎಲ್ಲಿಂದ ಗ್ಯಾಂಗ್ ಮ್ಯಾನ್ ತರ್ತಾರೆ ಇಲ್ಲಿ? ಯಾರಿಗೆ ಹೇಳೋದು ಇದು ಪರಿಸ್ಥಿತಿನ? ಒಂದು ರೀತಿ ಅಸಹ್ಯ ಅನಿಸ್ತದೆ. ಆಕ್ರೋಶ ಯಾರ ಮೇಲೆ ತೋರಿಸ್ಬೇಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ಯಾರು ಬಂದಿಲ್ಲ. ಅವರು ಒಬ್ಬ ಅಧಿಕಾರಿ ಹೇಳಿದ್ರು, ಸರ್ ನಾವು ಟ್ಯಾಕ್ಸ್ ಮತ್ತು ಯಾರಿಗೂ ಬಿಡಲ್ಲ ಸರ್, ಕರೆಕ್ಟಾಗಿ ಕಟ್ಸ್ಕೊತೀವಿ ಅಂತೇಳಿ. ಟ್ಯಾಕ್ಸ್ ಕೊಟ್ಟವರು ನಮ್ಗೆ ರಸ್ತೆ ಇಲ್ಲ, ನಮ್ಗೆ ನೀರು ಕುಡಿಯೋಕೆ ನೀರಿಲ್ಲ, ಈಗ ಮಳೆ ನೀರು ಒಳಗಡೆ ನುಗ್ತಾ ಇದೆ, ಡೆಂಗ್ಯೂ ಬಂದು ಸಾಯ್ತಾ ಇದ್ದಾರೆ ಜನ ಹೇಳಿದ್ರೆ ಅದಕ್ಕೆ ಯಾರು ಕೂಡ ಉತ್ತರ ಕೊಡೋದಕ್ಕೆ ಇಲ್ಲ. ಯಾರು ಕೇಳೋದು? ಯಾರು ಹೋದ್ರು ಎಲ್ಲ ಖಾಲಿ ಎಲ್ಲ ಕಂದಾಯ ಅಧಿಕಾರಿಗಳು ಎಲ್ಲ ಯಾವ ಸೆಕ್ಷನಿಗೆ ಹೋಗಿದ್ರಿ? ಎಲ್ಲೂ ಇಲ್ಲ ನೋಡಿ. ಎಲ್ಲ ಎಲ್ಲಿ ಹೆಂಗೆ ಅವ್ರಿಗೆ ಸಂಬಳ ಹೆಂಗೆ ಕೊಡ್ತಾರೆ ಸರ್ಕಾರದವರು? ಹೆಂಗೆ ಏನು ಕತೆ? ಎಲ್ಲ ಕಡೆ ಪಾಪ ಅದು ಅವ್ರಿಗೆ ಸಾಕ್ಷಿ ಯಾರು ಇಲ್ಲ. ನನಗೆ ಸಾಕ್ಷಿ ಯಾರು ಹೇಳಿ? ಕೆಂಪೇಗೌಡ ಮಹಾರಾಜರಿದ್ದಾರೆ, ಸಂವಿಧಾನ ಬರೆದ ಅಂಬೇಡ್ಕರ್ ಇದ್ದಾರೆ, ವಿಶ್ವೇಶ್ವರಯ್ಯನವರು ಇದ್ದಾರೆ. ನೋಡಿ ಅವರೇ ಸಾಕ್ಷಿ ಇಲ್ಲಿ ಖಾಲಿ ಇರೋದಕ್ಕೆ ಚೇರು. ತೋರ್ಸಪ್ಪ ಚೇರು. ಯಾರು ಇಲ್ರಿ, ಯಾವ ಆಫೀಸಿಗೆ ಹೋದ್ರು ಈ ಜನನೇ ಇಲ್ಲ. ಇಲ್ಲಿ AWL ಆಪತ್ತೆ. AWL ಎಲ್ಲಿದ್ದಾರೆ ಕೇಳಿದ್ರೆ ಅವ್ರಿಗೆ ಯಾರಿಗೂ ಅವ್ರ ಇಡೀ ಆಫೀಸ್ನವ್ರಿಗೆ ಮಾಹಿತಿ ಇಲ್ಲ. ರಜೆ ಹಾಕಿದ್ದಾರೆ ನಮ್ಮ ಸಾಹೇಬ್. ಈ ಕೆಲವೊಂದು ಕಡೆ ಸಾಹೇಬ್ ರಜೆಯಲ್ಲಿದ್ದಾರೆ ಸರ್ ಅಂತಾರೆ, ಹೋದ್ರೆ ರಜೆನೂ ಹಾಕಿಲ್ವಂತೆ, ಆಫೀಸಿಗೂ ಬಂದಿಲ್ವಂತೆ. ಎಲ್ಲೋಗ್ಯಾರ? ಹಂಗಾದ್ರೆ ಯಾರನ್ನು ಕೇಳಬೇಕು? ತಿಂಗಳಗಟ್ಟಲೆ ಫೈಲ್ ರೀ, ತಿಂಗಳಗಟ್ಟಲೆ. ಏಪ್ರಿಲಲ್ಲ ಕಂಪ್ಲೇಂಟ್ ಮಾಡ್ತಾರೆ ಒಬ್ರು, ಬಿಲ್ಡಿಂಗ್ ವೈಲೇಷನ್ ಆಗಿದೆ ಅಂತೇಳಿ. ಜುಲೈ ಮಧ್ಯ ಭಾಗಕ್ಕೆ ಬಂದ್ರೂ ಇನ್ನೂ ಅದ್ರ ಬಗ್ಗೆ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರನ್ನ ಕೇಳಿದ್ರೆ ನಾವು ಫೈಲು ಸಾಹೇಬ್ರ ಚೇಂಬರ್ಲಿ ಇಟ್ಟಿದ್ದೀವಿ ಸರ್, ಫೈಲು ಏನಾಗ್ತದೆ ಫೈಲ್? ಹಂಗಾರೆ ಸೈನ್ ಮಾಡೋದಕ್ಕೆ ಇವರಿಗೆ ಪುರ್ಸೊತ್ತಾಗೋದಿಲ್ಲ ಅಂತಂದರೆ ಸಾರ್ವಜನಿಕರು ಕೆಲಸ ಮಾಡಬೇಕಾದವರಲ್ವ ಇವರು? ಮುಖ್ಯಮಂತ್ರಿಗಳಿಂದ DC ಸಭೆ ಕರೆದು ಹೇಳ್ತಾರೆ, ನೀವು ಮಹಾರಾಜರಲ್ಲ, ನೀವು ಜನಗಳ ಸಾರ್ವಜನಿಕರು ಸೇವಕರು, ಜನಸೇವಕರು ಅಂತೇಳಿ DC ಹೇಳ್ತಾರೆ ರೀ. ಇಲ್ಲೊಂದು AWL ಮಾತಾಡ್ಸೋಕೆ ಅವ್ರು ಸಿಗಲ್ಲ ನಮ್ಮ ಕೈಗೆ. ಅಂಥ ಪರಿಸ್ಥಿತಿ ಇದೆ ಇವತ್ತು. DCM ಅವರು ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರನ್ನೆಲ್ಲ ಕಟ್ಕೊಂಡು ಯಾವ ಬೆಂಗಳೂರು ಮಾಡ್ತಾರೆ ಇವರು? ಯಾವ ಬೆಂಗಳೂರು ಮಾಡ್ತಾರೆ? ಗ್ರೇಟರ್ ಬೆಂಗಳೂರು. ಯಾವ ಬೆಂಗಳೂರು ಮಾಡ್ತಾರೆ? ಎಲ್ಲ ನೋಡಿರಲಿಲ್ಲ. ಸಾರ್ವಜನಿಕರೆಲ್ಲ ಪಾಪ ಬಂದು ಕಾಯ್ತಿರ್ತಾರೆ ಇಲ್ಲಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ.
ಇಲ್ಲಿ ಬೋರ್ಡ್ ಬೇರೆ ಹಾಕ್ಯಾರ ಇಲ್ಲಿ, ನಾವು ಕುಂದು ಕೊರತೆ ಪರಿಹಾರ ಕೇಂದ್ರ ಅಂತ. ಎಲ್ಲಿ ಯಾರು ಎಲ್ಲಿ ಪರಿಹಾರ ಎಲ್ಲಿದೆ? ಇಲ್ಲಿ ಪರಿಹಾರ ಎಲ್ಲಿದೆ? ಇಲ್ಲಿ ಯಾರ್ಯಾರು ಇಲ್ಲ, ಇಲ್ಲಿ ಯಾರು ಬಂದರೂ ಇಲ್ಲ, ಇಲ್ಲಿ ಎಲ್ಲ ಖಾಲಿ ನೋಡಿ, ಎಲ್ಲ ಖಾಲಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನೋಡ್ರಿ ಇಲ್ಲಿ ಏನು ಪರಿಸ್ಥಿತಿ ಇದೆ BBMP ಎಜಿ ರಿಪೋರ್ಟು 500 ಕೋಟಿ ರೂಪಾಯಿ ಲೆಕ್ಕ ಇಲ್ಲ, ಪಕ್ಕ ಇಲ್ಲ. 500 ಕೋಟಿ ರೂಪಾಯಿ ನಾವು ಬಾಯಲ್ಲಿ ಹೇಳ್ತಾ ಇರೋದಲ್ಲ, ಇದು ಎಜಿ ರಿಪೋರ್ಟ್ ಬಂದಿದೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಕೊಡ್ತಾರೆ, ಕುತ್ಕೊಳ್ಳೋಕೆ ಫ್ಯಾನು, ಟೇಬಲು, AC ಎಲ್ಲ ವ್ಯವಸ್ಥೆ ಇದೆ. ಲಕ್ಷ ಲಕ್ಷ ಸಂಬಳ ಎಣಿಸ್ತಾರೆ. ಸಾರ್ವಜನಿಕರು ಕಷ್ಟ ಕೇಳೋದಕ್ಕೆ ಮತ್ತೇನು ಕೆಲಸ ಇದೆ ಇವರಿಗೆ? ಇವತ್ತು BBMP ಅನ್ನುವಂಥದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಉಳ್ಕೊಂಡಿಲ್ಲ, ಬೃಹತ್ ಭ್ರಷ್ಟಾಚಾರದ ಮಹಾನಗರ ಪಾಲಿಕೆ ಅನ್ನುವ ಮಟ್ಟಿಗೆ ಇವತ್ತು ಅಲ್ಲಿ ನಡೀತಾ ಇರುವಂಥದ್ದು. ಈಗಾಗಲೇ ನಾವು ನೋಡಿದ್ವಿ, ಇಲ್ಲಿ AEE ಎಲ್ಲಿ ಹೋಗ್ಯಾರ ಅಂತ ಯಾರಿಗೂ ಗೊತ್ತಿಲ್ಲ. ಈ BBMP ಅಂಜನಾಪುರ ವಲಯದ ಈ ಒಂದು ಕಚೇರಿಯಲ್ಲಿ, ಆ BBMP ಕಚೇರಿಯಲ್ಲಿ AEE ಎಲ್ಲಿ ಹೋಗ್ಯಾರ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಜಾಯಿಂಟ್ ಕಮಿಷನರಿಗೆ ಫೋನ್ ಮಾಡಿದ್ರೆ ನನ್ನ ಗಮನಕ್ಕೂ ಇಲ್ಲ ಸರ್ ಅಂತಾರೆ. ಹಂಗಾರೆ ಎಲ್ಲಿ ಹುಡ್ಕೊಂಡು ಇವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗಣ್ರಿ? ಒಬ್ಬರು ಇಲ್ಲಿ ಒಬ್ಬ ಕನ್ನಡ ಪರ ಸಂಘಟನೆಯವರು ಒಂದು ಕಂಪ್ಲೇಂಟ್ ಕೊಡ್ತಾರೆ, ಏಪ್ರಿಲ್ 1ನೇ ತಾರೀಕಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ನಾನು ಅವ್ರನ್ನ ಕೇಳಿದೆ, ನೀವು ಏಪ್ರಿಲ್ 1ನೇ ತಾರೀಕಿಗೆ ಯಾಕೆ ಕೊಟ್ರಿ ಅಂಥೇಳಿ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, BBMP ಅವ್ರು ಜನರನ್ನ ಯಾವ ಮಟ್ಟಿಗೆ ಏಪ್ರಿಲ್ ಫೂಲ್, ಎಲ್ಲ ತಿಂಗಳು ಏಪ್ರಿಲೇ ಅವರಿಗೆ ಯಾವ ರೀತಿ ಫೂಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ನೋಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಟೆ ಅಂತೇಳಿ. ಇವತ್ತು ಜುಲೈ 9ನೇ ತಾರೀಕು ಅವರು ಕೊಟ್ಟಂತಹ ದೂರಿಗೆ ಇವತ್ತುವರೆಗೂ ಏನಾಯಿತು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಮೇಲಿನ ಮೇಲೆ ಕೇಳಿದ್ರೆ AEE ಇಲ್ಲ. ಕಡೆಗೆ ನಾವೇ ಬಂದು ನೋಡಿದ್ವಿ, ಇಲ್ಲಿ AEE ನಾಪತ್ತೆ. ಇಲ್ಲಿ ನಮ್ಮ ಜೊತೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ನಾನು ನಿಮ್ಮನ್ನು ಕೇಳಿದೆ, 1ನೇ ತಾರೀಕಿಗೆ ಏಪ್ರಿಲ್ 1ನೇ ತಾರೀಕಿಗೆ ನಿಮಗೆ ಬೇರೆ ಯಾವ ದಿವಸ ಸಿಗಲಿಲ್ವಾ? ಏಪ್ರಿಲ್ 1ನೇ ತಾರೀಕಿಗೆ ಯಾಕೆ ಕಂಪ್ಲೇಂಟ್ ಕೊಟ್ರಿ ಅಂತೇಳಿ ನಿಮ್ಮನ್ನು ಕೇಳಿದೆ. ನೀವು ಏನು ಉತ್ತರ ಕೊಟ್ರಿ ಅನ್ನೋದನ್ನು ನಾನು ಹೇಳಿದೆ. ನಿಮ್ಮ ಬಾಯಲ್ಲಿ ಇನ್ನೊಂದು ಸತಿ ಕೇಳಿ, ಅದು ಏನು ಪ್ರಕರಣ ಏನು? ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಜನಗಳನ್ನು ಯಾವ ರೀತಿಯಾಗಿ ಫೂಲ್ ಮಾಡ್ತಿದ್ದಾರೆ ಅನ್ನೋದನ್ನು ಸಾರ್ವಜನಿಕರಿಗೆ ತೋರಿಸುವಂತಹ ಒಂದು ಸಂದರ್ಭ ಬೇಕಾಗಿತ್ತು. ಹಾಗಾಗಿ 1/4/2024 ಒಂದು ದೂರನ್ನು ದಾಖಲಿಸ್ತೇವೆ. ಬೊಮ್ಮನಹಳ್ಳಿ ವಲಯ ಅಂಜನಾಪುರ ಉಪವಿಭಾಗದ ವಾರ್ಡ್ ನಂಬರ್ 195ರಲ್ಲಿ AEE ADTP ಅವರು ಸೇರ್ಕೊಂಡು ಮಾಡ್ತಿರ್ತಕ್ಕಂತಹ ಭ್ರಷ್ಟಾಚಾರದ ವಿರುದ್ಧವಾಗಿ ಒಂದು ದೂರನ್ನು ಸಲ್ಲಿಸ್ತಾರೆ. ನೋಡೋಣ ಯಾವ ರೀತಿಯಾಗಿ ಇವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ, ಸಾರ್ವಜನಿಕರ ಕುಂದು ಕೊರತೆಗಳಿಗೆ ಯಾವ ರೀತಿ ಸಂಬಂಧವಾಗಿ ಇವರು ಸ್ಪಂದಿಸ್ತಾರೆ ಎನ್ನುವಂಥದ್ದು ನಮಗೆ ಸಾಕ್ಷಿ ಸಮೇತ ಬೇಕಾಗಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ದೂರನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಕಳೆದ 4 ತಿಂಗಳ ಕಾಲ ಕಳೆದರೂ ಸಹ ಇದುವರೆಗೂ ಸಹ ಇವರ ಯೋಗ್ಯತೆಗೆ ಬೆಂಕಿ ಇಂಬರಹ ಕೊಡಲಿಕ್ಕೆ ಇವ್ರ ಕೈಲಿ ಯೋಗ್ಯತೆಗಳಿಲ್ಲ. ಸರ್ಕಾರದ ಸವಲತ್ತುಗಳನ್ನು ಅನುಭವಿಸಿಕೊಂಡು ಜನಸಾಮಾನ್ಯರ ಟ್ಯಾಕ್ಸಿನ ಹಣದಲ್ಲಿ ಜೀವನ ಮಾಡಿಕೊಂಡು ಅವರ ಸಂಬಳವನ್ನು ಪಡ್ಕೊಳ್ತಿರ್ತಕ್ಕಂತಹ ಅಧಿಕಾರಿ ವರ್ಗದವರು ಇವತ್ತು ಸಂಪೂರ್ಣವಾಗಿ ಎಕ್ಸ್ಪೆಷಲಿ ಬೊಮ್ಮನಹಳ್ಳಿ ವಲಯದ ಎಲ್ಲ ವಾರ್ಡ್ಗಳಲ್ಲಿಯೂ ಸಹ AEE ಅವ್ರ ಕತೆ ಇದೇ ಆಗಿದೆ. ಈಗಾಗಲೇ ನಾವು ನೋಡಿದ್ವು, AEE ಅವರು ಕಳೆದ 1 ವಾರಗಳಿಂದ ಚೇಂಬರ್ನಲ್ಲಿಲ್ಲ, ಆಫೀಸ್ಗೆ ರಜೆವನ್ನು ಹಾಕಿಲ್ಲ, ರಿಲೀವ್ ಮಾಡ್ಕೊಂಡಿಲ್ಲ. ಒಬ್ಬ ಜಂಟಿ ಆಯುಕ್ತರಿಗೂ ಸಹ ಅವರ ರಜೆ ಹಾಕಿರ್ತಕ್ಕಂಥದ್ದು ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು BBMP ಆಯುಕ್ತರಿಗೆ. DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರನ್ನು ಇಂತಹ ಕೆಳಮಟ್ಟದ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಮಾಡಲಿಕ್ಕಾಗುತ್ತೆ ಅನ್ನುವಂಥದ್ದು ನಾನು ಪ್ರಶ್ನೆಯನ್ನು ಮಾಡ್ತೇನೆ. ನಿಮಗೆ ಆ ನೈತಿಕತೆ ಇದೆಯಾ? ಸರ್ಕಾರಕ್ಕೆ ನಿಜವಾಗ್ಲೂ ಆ ತಾಕತ್ತಿದೆಯಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಾನು. ಯಾವ ಆಧಾರದ ಮೇಲೆ ನೀವು ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತೀರಿ? ನಾವು ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ. ಇವತ್ತು ಆಫ್ಟರ್ ಆಲ್ ಒಂದು ವಾರ್ಡ್ನಲ್ಲಿ ನೀವು ಸರ್ಕಾರದ ಕೆಲಸವನ್ನು ಸುಸಜ್ಜಿತ ಮಟ್ಟದಲ್ಲಿ ಮಾಡಲಿಕ್ಕೆ ಆಗ್ತಿಲ್ಲ. ಇನ್ನು ಬೆಂಗಳೂರು ನಗರವನ್ನು ನೀವು ಯಾವ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ? ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಕಳೆದ 4 ತಿಂಗಳಲ್ಲಿ 2 ಕಂಪ್ಲೇಂಟನ್ನು ಇವರು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತ ಹೇಳಿದ್ರೆ ಇಡೀ ಬೆಂಗಳೂರು ನಗರದ BBMP ಅಧಿಕಾರಿಗಳಿರ್ತಕ್ಕಂತಹ ಎಷ್ಟು ಕೋಟಿ ಹಣದ ಭ್ರಷ್ಟಾಚಾರದಲ್ಲಿ BBMP ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಯನ್ನು ಸಲ್ಲಿಸಲಿಕ್ಕೆ BBMP ವಾರ್ಡ್ ನಂಬರ್ 195 ಆಗಲಿಲ್ಲ ಅಂತ ಹೇಳಿದ್ರೆ ಇಡೀ ಬೆಂಗಳೂರಿನಲ್ಲಿ ನೀವು ಯಾವ ರೀತಿಯಾಗಿ ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತೀರಿ? ಮೊದಲು ಸರ್ಕಾರ ಅಧಿಕಾರಿಗಳನ್ನು
ಎತ್ತಂಗಡಿ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂತಹ ನಿಟ್ಟಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಈಗ ನಾವು ಮಾಧ್ಯಮ ಮುಖಾಂತರ ನಾವು ಜಂಟಿ ಆಯುಕ್ತರಿಗೆ ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ, ಕಾಲ್ ಮಾಡಿದ ಅವ್ರು ಹೇಳ್ತಾರೆ ನನಗೇ ಗೊತ್ತಿಲ್ಲ AW ಚೇಂಬರ್ಲಿಲ್ಲ ಅಂತ ಹೇಳುವಂತಹ ಕೀಳುಮಟ್ಟಕ್ಕೆ ಬೆಂಗಳೂರು ಬೃಹತ್ ನಗರ ಪಾಲಿಕೆ ಬೆಳೆದಿದೆ ಅಂತ ಹೇಳಿದ್ರೆ ಬಹುಶಃ ಇವರು ಜನಸಾಮಾನ್ಯರನ್ನ ಯಾವ ರೀತಿಯಾಗಿ ಕಾಯ್ತಾರೆ? ಇದು ನಂದೊಂದು ಒಬ್ಬನ ಪ್ರಶ್ನೆ ಅಲ್ಲ, ವಾರ್ಡ್ ನಂಬರ್ 195 ಇರ್ತಕ್ಕಂತಹ ಒಂದಷ್ಟು ಜನರ ಪ್ರಶ್ನೆ. ಮೊದಲು AE ಆಗಿದ್ರೆ ನರೇಂದ್ರ ಕುಮಾರ್ ಅನ್ನುವಂಥವ್ರು ಬಹಳ ಭ್ರಷ್ಟ ಈತ, ಭ್ರಷ್ಟಾಚಾರದಲ್ಲಿ ತುಂಬಿ ಮುಳುಗೋಗಿದ್ದಾನೆ ಈತ. ಆ ಒಂದು ಅಹಂನಿಂದ ಇವತ್ತು ಕಚೇರಿನಲ್ಲಿಲ್ಲ. ಕೇಳಿದ ನಿರುತ್ಸಾಹದ ಉತ್ತರವನ್ನು ಕೊಡ್ತಾರೆ, ಕೇಳಿದ್ರೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳ್ತಾರೆ. ಒಬ್ಬೊಬ್ಬರು ಜಾರಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ವಿನಃ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ನಿಟ್ಟಲ್ಲಿ BBMP ಅಧಿಕಾರಿಗಳು ಪ್ರಾಮಾಣಿಕರಾಗಿಲ್ಲ ಎನ್ನುವಂಥದ್ದು ನನ್ನ ವಾದ. ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ನಮ್ಮ ಕನ್ನಡಿಗರ ವಿಜಯ ಸೇನೆ ಪ್ರತಿ ವಾರ್ಡ್ಗಳಲ್ಲೂ ಸಹ ಇಂತಹ ಕೆಲಸಗಳನ್ನು ಮಾಡ್ತೇವೆ. ಇವತ್ತು ಹಿಂದೆ KMC ಆ್ಯಕ್ಟ್ ಇತ್ತು, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಇತ್ತು. ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ್ಯಕ್ಟ್ ಅಂತ ಮಾಡಿದ್ರು. ಬೃಹತ್ ಬೆಂಗಳೂರು ಮಹಾನಗರ BBMP ಆ್ಯಕ್ಟ್ 2020 ಅಂತ ಮಾಡಿ ಆ ಒಂದು ಆ್ಯಕ್ಟ್ನ ಅಡಿಯಲ್ಲಿ AE, AEE, EE, ADTP ಅವರು ಭ್ರಷ್ಟಾಚಾರಿಗಳಾಗಿದ್ದಾರೆ. ಇವತ್ತು ಹೆಗ್ಗಿಲ್ಲದೆ ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡಗಳ ವಿಚಾರಗಳು ನಡೀತಾ ಇದೆ. ಅದರ ಬಗ್ಗೆ ದೂರನ್ನು ಕೊಟ್ಟರೆ ದೂರನ್ನು ದಾಖಲಿಸ್ಕೊಂಡ್ರೂ ಸಹ ಅವರ ಮೇಲೆ ಕ್ರಮವನ್ನು ವಹಿಸುವಲ್ಲಿ ಸಂಪೂರ್ಣವಾಗಿ BBMP ಅಧಿಕಾರಿಗಳು ಕುಗ್ಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಂದ ಲಂಚವನ್ನು ಪಡ್ಕೊಂಡು ಇವತ್ತು ಅಕ್ರಮ ಕಟ್ಟಡದಾರರ ವಿರುದ್ಧ ಕ್ರಮವನ್ನು ವಹಿಸ್ತಾ ಇಲ್ಲ. ಇವತ್ತು BBMP ಆ್ಯಕ್ಟ್ 2020 ಎನ್ನುವಂಥದ್ದು ಕೇವಲ ಬರವಣಿಗೆ ಅಷ್ಟೇ, ಇದರಿಂದ ಯಾವುದೇ ಪ್ರಯೋಜನಗಳಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ, ನಿಮಗೆ ನಿಜವಾದ ನೈತಿಕತೆ ಇದ್ದರೆ ಇಂತಹ ಅಧಿಕಾರಿಗಳನ್ನು ಗುರುತಿಸಿ ಅವರನ್ನು ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿ. ಇಲ್ಲವಾದರೆ ಬೆಂಗಳೂರು ನಗರ ಸರ್ವನಾಶ ಆಗುತ್ತೆ, ಬೆಂಗಳೂರು ನಗರ ಹೆಗ್ಗಿಲ್ದಾಗ್ತದೆ. ಈಗಾಗಲೇ ಎಲ್ಲ ಕೆರೆ ಕಟ್ಟಡಗಳನ್ನು ಹೊಡೆದು ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದಿರಿ. ಈಗ BBMP 2020 ಸಹ ಹಾಗೆ ನೆಲಸಮ ಮಾಡ್ತೀರಿ. 248 ಅಡಿಯಲ್ಲಿ 313 ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾದಂತಹ AE, AEಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಯಾವುದೇ ಕಾರ್ಯವನ್ನು ಮಾಡದೆ ಇವತ್ತು BBMP ಆ್ಯಕ್ಟ್ 2020 ಮೂಲೆ ಗುಂಪು ಮಾಡುವಂತಹ ಎಲ್ಲ ನಿದರ್ಶನಗಳು ಕಣ್ಮುಂದೆ ಕಾಣ್ತಾ ಇದೆ. ನೋಡಿ, ಈಗ ವಿಜಯ್ ಕುಮಾರ್ ಅವರು ಹೇಳಿದ್ರು, ಅವರು ಸೇರಿಸಿದ್ದಕ್ಕೆ ಇನ್ನೊಂದಿಷ್ಟು ನಾನು ಹೇಳ್ತೇನೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇನೆ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ರು. ನಾವು ಎಲ್ಲರೂ ಏನು ಅಂದ್ಕೊಂಡ್ವಿ ಅಂದರೆ ಬೆಂಗಳೂರು ಇಡೀ ನಮ್ಮ ರಾಜ್ಯಕ್ಕೆ ಮಾದರಿ ಆಗಿರಬೇಕು, ಬೇರೆ ಬೇರೆ ಮಹಾನಗರ ಪಾಲಿಕೆಗಳಿಗೆ ಒಂದು ಮಾದರಿ ಆಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಇದು ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಹಿಂಗೆ, ಇಲ್ಲಿ ಬಂದುಬಿಟ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಹೆಂಗೆ ಬೇಕಾದ್ರೆ ಕಟ್ಕೊಂಡು ಹೋಗ್ರಿ, ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ರಿ, ಅದು ಬ್ರ್ಯಾಂಡ್ ಬೆಂಗಳೂರಾ ಅಥವಾ ಮಾದರಿಯಾಗಿರ್ತಕ್ಕಂಥ ಆಡಳಿತ ಕೊಡೋದು ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬೆಂಗಳೂರು ಉಸ್ತುವಾರಿ ಕೂಡ ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರು ಉತ್ತರ ಕೊಡಬೇಕಾಗ್ತದೆ. ಬ್ರ್ಯಾಂಡ್ ಬೆಂಗಳೂರ ಅಥವಾ ಬ್ಯಾಡ್ ಬೆಂಗಳೂರ ಅನ್ನೋದನ್ನು ಅವರು ಉತ್ತರ ಕೊಡಬೇಕಾಗ್ತದೆ. ಸಾರ್ವಜನಿಕರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿರತಕ್ಕಂಥ ಒಂದೊಂದು ಅಧಿಕಾರಿಗಳು ತಿಮಿಂಗ್ಲಗಳ ಥರ ಬೆಳೆದು ಹೋಗಿದ್ದಾರೆ. ತಿಂದು 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 ತಿಮಿಂಗ್ಲಗಳಾಗಿ ಕೂತ್ಕೊಂಡ್ಯಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಯಾವುದೇ ರೀತಿಯ ಈ ಒಂದು ಕಾರ್ಯಾಂಗ ಇದೆ ಸಂಪೂರ್ಣವಾಗಿ ತುಕ್ಕು ಹಿಡಿದೋಗಿದೆ. ಸಂಪೂರ್ಣವಾಗಿ ಈ ಯಾವ ಸಾರ್ವಜನಿಕರ ಒಂದು ದೂರನ್ನು ಕೂಡ ಕೇಳೋದಕ್ಕೆ, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಇವ್ರ ಕೈಯಿಂದ ಸಾಧ್ಯ ಇಲ್ಲ. ಹಾಗಾಗಿ ತಕ್ಷಣಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಬರೀ ಬ್ಯಾಂಡ್ ಬಾರಿಸ್ಕೊಂಡು ಹೋಗೋದಲ್ಲ, ಇಂಥವರಿಗೆ ತಕ್ಕ ಶಿಕ್ಷೆ ಆದಾಗ ಮಾತ್ರ ಏನಾದರೂ ಒಂದು ಯೋಜನೆ ರೂಪಿಸಿರೋದು ಸಾಕಾರ ಆಗೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಇನ್ನು ಕೆಲವು ದಿನಗಳಲ್ಲಿ ಬೆಂಗಳೂರಲ್ಲಿ ಯಾರೂ ಕೂಡ ವಾಸ ಮಾಡೋದಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿ ಖಂಡಿತವಾಗಿ ಬರ್ತದೆ. ಇದು ಸರ್ಕಾರದ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಪ್ರವೀಣ್ ರಾವ್, ಪಬ್ಲಿಕ್ ಪವರ್, ಬೆಂಗಳೂರು.